ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಡ್ರಗ್ಸ್ ಜಾಲ ಪತ್ತೆಯಾಗಿತ್ತು. ಆದರೆ ಈ ಒಂದು ಡ್ರಗ್ಸ್ ಜಾಲಕ್ಕೆ ಈಗ ಮುಂಬೈ ನಂಟಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಎಷ್ಟರ ಮಟ್ಟಿಗೆ ಒಂದು ತೋಟದ ಮನೆಯಲ್ಲಿ ಡ್ರಗ್ಸ್ ಪತ್ತೆಯಾಗಿತ್ತು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಈಗ ಡ್ರಗ್ಸ್ ಮೇಕಿಂಗ್ ಹಣೆಪಟ್ಟಿ ಭೀತಿ. ಮೈಸೂರು ಈಗ ಡ್ರಗ್ಸ್ ಮಾಫಿಯಾದ ಪಾಲಿನ ಸೇಫ್ ಹೆವೆನ್ ಆಯ್ತಾ? ತೋಟದ ಮನೆಗಳೇ ಈಗ ಡ್ರಗ್ಸ್ ತಯಾರಿಕಾ ಅಡ್ಡೆಗಳಾಗಿ ಮಾರ್ಪಾಡು. ಮುಂಬೈ ಮಾದರಿಯ ಡ್ರಗ್ಸ್ ಜಾಲ ಈಗ ಅರಮನೆ ನಗರಿಗೂ ಲಗ್ಗೆ ಇಟ್ಟಿದೆ. ನಗರದ ಹೊರ ವಲಯದ ನಿರ್ಜನ ಪ್ರದೇಶಗಳ ಮೇಲೆ ಮಾಫಿಯಾ ಕಣ್ಣು. ಪ್ಯಾಕಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಹಬ್ ಆಗ್ತಾ ಇದೆ ಮೈಸೂರು ಜಿಲ್ಲೆ. ಹುಣಸೂರಿನ 12 ಕೋಟಿ ಡ್ರಗ್ಸ್ ಪತ್ತೆ ಬೆನ್ನಲ್ಲೇ ಆತಂಕದ ಪ್ರಶ್ನೆ ಈಗ ಮೂಡ್ತಾ ಇದೆ. ಸ್ಥಳೀಯರ ಸಹಕಾರದೊಂದಿಗೆ ಮುಂಬೈ ಗ್ಯಾಂಗ್ ನೆಟ್ವರ್ಕ್. ಇನ್ನು ಈ ಒಂದು ಸಾಂಸ್ಕೃತಿಕ ನಗರಿ ಮೈಸೂರು ಅಂತಂದ್ರೆ ನಮಗೆ ಮೊದಲಿಗೆ ನೆನಪಾಗೋದು ಅಲ್ಲಿರುವಂತಹ ಅರಮನೆ ಆಗಿರಬಹುದು. ಯಾಕೆಂತಂದ್ರೆ ಮೈಸೂರಿನ ಸಾಂಸ್ಕೃತಿಕ ನಗರಿ ಅನ್ನೋದೇ ಆ ಒಂದು ಕಾರಣಕ್ಕೆ. ಆದ್ರೆ ಈಗ ಆ ಒಂದು ಸಾಂಸ್ಕೃತಿಕ ನಗರಿ ಡ್ರಗ್ಸ್ ಮೇಕಿಂಗ್ ನಗರ ಆಗ್ತಾ ಇದೆಯಾ? ಈ ಒಂದು ಹಣೆಪಟ್ಟಿಯ ಭೀತಿ ಈಗ ಮೈಸೂರಿಗರಲ್ಲೂ ಕೂಡ ಕಾಡ್ತಾ ಇದೆ. ನಮ್ಮಲ್ಲೂ ಕೂಡ ಇದೇ ಒಂದು ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾವ ರೀತಿ ಮಾಡ್ಕೊಂಡಿದ್ದಾರೆ ಮೈಸೂರು ಜಿಲ್ಲೆ ಅಂತಂದ್ರೆ ಈ ಒಂದು ಪ್ಯಾಕಿಂಗ್ ಆಗಿರಬಹುದು, ಡಿಸ್ಟ್ರಿಬ್ಯೂಷನ್, ಅದು ಕೂಡ ಈ ಒಂದು ಡ್ರಗ್ಸ್ ಗಳು ಪ್ಯಾಕ್ ಮಾಡೋದು, ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಅಂತ ಮೈಸೂರನ್ನ ಗುರಿಯಾಗಿಟ್ಕೊಂಡು, ಹಾಗಾದ್ರೆ ಮೈಸೂರಲ್ಲಿ ಹೇಳೋರು ಕೇಳೋರು ಯಾರು ಇರೋದಿಲ್ಲ, ನಮ್ಗೆ ಸೇಫ್ ಆಗ್ಬಿಡುತ್ತೆ ಅಂತ ಏನಾದ್ರು ಲೆಕ್ಕಾಚಾರ ಹಾಕಿದ್ರ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಹುಣಸೂರಿನ 12 ಕೋಟಿ ಡ್ರಗ್ಸ್ ಪತ್ತೆಯ ಬೆನ್ನಲ್ಲೇ ಈಗ ಆತಂಕದ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದ ತೋಟದ ಶೆಡ್ ನಲ್ಲಿ ಅಂದ್ರೆ ಶುಕ್ರವಾರ ರಾತ್ರಿ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿತ್ತು. ಅದು ಎಷ್ಟು ಅಂತಂದ್ರೆ 12 ಕೋಟಿ ಮಾದಕ ವಸ್ತುಗಳು ಪತ್ತೆಯಾಗಿತ್ತು. ಅದೆಲ್ಲವನ್ನು ಕೂಡ ಸೀಸ್ ಮಾಡಿದ್ರು. ಈಗ ಸದ್ಯಕ್ಕೆ ತನಿಖೆ ಕೂಡ ಶುರು ಮಾಡಿದ್ದಾರೆ. ಈ ಒಂದು ಇಷ್ಟರ ಮಟ್ಟಿಗೆ ಡ್ರಗ್ಸ್ ಮೈಸೂರಿಗೆ ಹೇಗ್ ಬರ್ಲಿಕ್ಕೆ ಸಾಧ್ಯ ಆಯ್ತು? ಯಾರು ಸಹಾಯವನ್ನ ಮಾಡಿದ್ರು ಈ ಒಂದು ಡ್ರಗ್ಸ್ ಅನ್ನ ತರ್ಲಿಕ್ಕೆ? ಸಾಕಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಹಾಗಾಗಿ ಪೊಲೀಸರು ತೀವ್ರವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕೆಟ್ಟ ಹೆಸರು ಬರೋ ಭೀತಿ ಕೂಡ ಇದೆ. ಇನ್ನು ಡ್ರಗ್ಸ್ ತಯಾರಿಕೆ ಮಾಡ್ಲಿಕ್ಕೆ ಮೈಸೂರು ಸೇಫ್ ಅನ್ನೋ ಲೆಕ್ಕಾಚಾರವನ್ನ ಈ ದುರುಳರು ಹಾಕೊಂಡಿದ್ರ? ಅಲ್ಲಿ ಮೈಸೂರು ಈಗ ಈ ಒಂದು ಡ್ರಗ್ಸ್ ಮಾಫಿಯಾ ಅಡ್ಡೆ ಆಗಿ ಮಾರ್ಪಾಡಾಗ್ತಿದ್ಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಮೈಸೂರು ಪೊಲೀಸರ ಮೂಗಿನಡಿಯ ಡ್ರಗ್ಸ್ ಫ್ಯಾಕ್ಟರಿ. ತಿಂಗಳ ಹಿಂದಷ್ಟೇ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ರು. ಎನ್ಐಎ ದಾಳಿ ನಡೆಸಿ ಡ್ರಗ್ಸ್ ತಯಾರಿಕಾ ಘಟಕವನ್ನ ಪತ್ತೆ ಹಚ್ಚಿತ್ತು. ಆದ್ರೆ ಮೈಸೂರು ಪೊಲೀಸರ ಕಣ್ಣಿಗೆ ಕಾಣದ ಮಾದಕ ಜಾಲ. ಕೇಂದ್ರದ ಏಜೆನ್ಸಿ ಪಾಲಿಗೆ ಪತ್ತೆಯಾಯಿತು ಡ್ರಗ್ಸ್ ಜಾಲ. ಸಾಂಸ್ಕೃತಿಕ ನಗರಿಯ ಸಂಸ್ಕೃತಿಯೇ ಬದಲಿಸಲು ಹೊಂಚನ್ನ ಹಾಕಿದ್ರು. ಜಿಲ್ಲಾ ಪೊಲೀಸರು ಕೇವಲ ಗಸ್ತು ತಿರುಗ್ತಿದ್ರೆ ಸಾಲದು, ಜಿಲ್ಲೆಯಲ್ಲಿ ವಿಸ್ತರಿಸ್ತಾ ಇದೆ ಒಂದು ಡ್ರಗ್ಸ್ ಮಾಫಿಯಾ ಸಾಮ್ರಾಜ್ಯ. ಅದನ್ನ ಬಗ್ಗು ಬಡಿಬೇಕು. ಹೊರವಲಯದ ತೋಟದ ಮನೆಗಳಲ್ಲಿ ನಿಗೂಢ ಚಟುವಟಿಕೆಗಳು. ಈ ನಿಗೂಢ ಚಟುವಟಿಕೆಗಳ ಬಗ್ಗೆ ಖಾಕಿ ಪಡೆಗೆ ಮಾಹಿತಿಯೇ ಇಲ್ಲ. ಲೋಕಲ್ ಇಂಟೆಲಿಜೆನ್ಸ್ ಸಂಪೂರ್ಣ ಫೇಲ್. ದಾಳಿ ನಡೆಸಿ ಕೇಸ್ ದಾಖಲಿಸುವುದಷ್ಟೇ ಖಾಕಿ ಕೆಲಸವಾಗಿದ್ಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜಾಲದ ಬೇರನ್ನ ಸವೆಯದ ಹೊರತು ಹೋಗಲ್ಲ ಈ ಒಂದು ಡ್ರಗ್ಸ್ ಸಿಟಿ ಅನ್ನುವ ಹಣೆಪಟ್ಟಿ. ಇಷ್ಟರ ಮಟ್ಟಿಗೆ ಡ್ರಗ್ಸ್ ಜಾಲ ವ್ಯಾಪಿಸಿಕೊಂಡಿದ್ರು ಕೂಡ ನಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಆ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಎಲ್ಲಿ ಏನಾಗ್ತಾ ಇದೆ, ಕೇವಲ ಗಸ್ತು ತಿರುಗ್ಬಿಟ್ರೆ ಆ ಒಂದು ಗಸ್ತು ತಿರುಗಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗಸ್ತು ತಿರುಗುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನೇನು ಅಕ್ರಮಗಳನ್ನ ಎಸಗ್ತಾ ಇದ್ದಾರೆ, ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆ, ಪ್ರತಿಯೊಂದು ಅಂಶಗಳನ್ನು ಕೂಡ ಗಮನಿಸಬೇಕಾಗುತ್ತೆ ಪೊಲೀಸರು. ಆದ್ರೆ ನಮ್ಮ ಮೈಸೂರು ಪೊಲೀಸರು ಕರ್ತವ್ಯವನ್ನ ಮರೆತ್ರ ಇಷ್ಟರ ಮಟ್ಟಿಗೆ ಒಂದು ಡ್ರಗ್ಸ್ ಜಾಲ ವ್ಯಾಪಿಸ್ತಾ ಇದೆ. ಮೈಸೂರು ಸಾಂಸ್ಕೃತಿಕ ನಗರಿ, ಆ ಒಂದು ಸಾಂಸ್ಕೃತಿಕ ನಗರಿಯ ಸಂಸ್ಕೃತಿಯನ್ನೇ ಹಾಳು ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ನಮ್ಮ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಹಾಗಾದ್ರೆ ಇನ್ನು ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಇನ್ನು ಎಷ್ಟು ಜವಾಬ್ದಾರಿಯುತವಾಗಿದ್ದಾರೆ ನಮ್ಮ ಪೊಲೀಸರು? ಲೋಕಲ್ ಇಂಟೆಲಿಜೆನ್ಸ್ ಈಗ ಸಂಪೂರ್ಣ ಫೇಲ್ ಆಗಿದೆ. ನಮ್ಮ ಪೊಲೀಸರು ಕರ್ತವ್ಯವನ್ನೇ ಮರ್ತಿದ್ದಾರೆ. ನಾನು ಕಾಕಿ ಹಾಕೊಂಡಿದ್ದೀನಿ, ಕಾಕಿ ಹಾಕೊಂಡಿರೋ ತಕ್ಕನಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಪಾಪ ಮರ್ತಿರ್ಬೇಕು ನಮ್ಮ ಪೊಲೀಸರು. ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ ಪೊಲೀಸರೇ. ಏನಾಗ್ತಾ ಇದೆ ಸಾಂಸ್ಕೃತಿಕ ನಗರಿ ಮೈಸೂರು, ಸ್ವಲ್ಪ ಕಣ್ಣಾಡಿಸಿ. ಇಷ್ಟರ ಮಟ್ಟಿಗೆ ಒಂದು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಮೈಸೂರಿನಲ್ಲಿ. ಸಾಂಸ್ಕೃತಿಕ ನಗರಿ ಅನ್ನುವ ಹಣೆಪಟ್ಟಿಯನ್ನೇ ಕಿತ್ತಾಕ್ತಾ ಇದ್ದಾರೆ ಈ ದುರುಳರು. ಇಷ್ಟಾದ್ರೂ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ನೀವು ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದೀರಾ? ಕೇವಲ ಗಸ್ತು ತಿರುಗಿ ಬಂದ್ರೆ ಸಾಲದು. ಮೈಸೂರಲ್ಲಿ ಏನ್ ಅಕ್ರಮ ಚಟುವಟಿಕೆಗಳಾಗ್ತಾ ಇದೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಇದು ನಿಮ್ಮ ಜವಾಬ್ದಾರಿ. ಮೈಸೂರು ಪೊಲೀಸರ ಕಣ್ಣಿಗೆ ಒಂದು ಮಾದಕ ಜಾಲವೇ ಕಾಣ್ತಾ ಇಲ್ವಾ? ಅಥವಾ ಕಂಡ್ರೂ ಕೂಡ
ಕಾಣದಂತೆ ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ? ಕೇಂದ್ರದ ಏಜೆನ್ಸಿ ಪಾಲಿಗೆ ಈಗ ಡ್ರಗ್ಸ್ ಜಾಲ ಪತ್ತೆ ಆಗಿದೆ. ಸಾಂಸ್ಕೃತಿಕ ನಗರಿಯ ಸಂಸ್ಕೃತಿಯನ್ನೇ ಬದಲಿಸಲು ಹೊಂಚನ್ನ ಹಾಕಿದ್ರು ಈ ದುರುಳರು. ಇಷ್ಟಾದ್ರೂ ಕೂಡ ಗೊತ್ತಾಗ್ತಾ ಇಲ್ಲ. ಡ್ರಗ್ಸ್ ಮಾಫಿಯಾ ಸಾಮ್ರಾಜ್ಯ ಆಗಿ ಬದಲಾಗ್ತಾ ಇದೆ ಮೈಸೂರು ಜಿಲ್ಲೆ. ಮೈಸೂರು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ. ಇನ್ನು ದಸರಾ ಸಂದರ್ಭದಲ್ಲಂತೂ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ ಮೈಸೂರಿಗೆ. ಯಾಕೆ ಅಂತಂದ್ರೆ ನಮ್ಮ ಮೈಸೂರು ಅರಮನೆ ನೋಡ್ಲಿಕ್ಕೆ, ಆ ಒಂದು ಜಂಬೂ ಸವಾರಿಯನ್ನ ನೋಡ್ಲಿಕ್ಕೆ ಅಷ್ಟರ ಮಟ್ಟಿಗೆ ಹೆಸರುವಾಸಿಯಾಗಿದೆ. ದೇಶ ವಿದೇಶದಲ್ಲೂ ಕೂಡ ನಮ್ಮ ಮೈಸೂರು ಹೆಸರು ಎಲ್ರಿಗೂ ಕೂಡ ಗೊತ್ತಿದೆ. ಆ ಒಂದು ವಿಶೇಷತೆ ಅಂತಂದ್ರೆ ಜಂಬೂ ಸವಾರಿ, ಅರಮನೆ ವಿಚಾರವಾಗಿ. ಆದ್ರೆ ಇನ್ನು ಮುಂದೆ ಸಾಂಸ್ಕೃತಿಕ ನಗರಿ ಅಂತ ಹೇಳಿಕ್ ಸಾಧ್ಯ ಆಗಲ್ಲ ಬಿಡಿ, ಡ್ರಗ್ಸ್ ಸಿಟಿ ಅಂತ ಕರಿಬೇಕು. ಅಷ್ಟರ ಮಟ್ಟಿಗೆ ಡ್ರಗ್ಸ್ ಜಾಲ ವ್ಯಾಪಿಸ್ತಾ ಇದ್ರು ಕೂಡ ನಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಕಂಡು ಕಾಣದಂತೆ ನಾವು ಜಾಣ ಕುರುಡರು ಅಂತ ಹೇಳ್ತೀವಲ್ಲ, ಕಣ್ಮುಚ್ಕೊಂಡ್ ಕೂತಿದ್ದಾರೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಇನ್ನೂ ಎಷ್ಟು ಕೇರ್ಲೆಸ್ ಮಾಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸರು. ಈಗಲಾದ್ರೂ ಎಚ್ಚೆತ್ಕೊಂಡು ನಿಮ್ಮ ಸುತ್ತಮುತ್ತ ಏನ್ ಆಗ್ತಾ ಇದೆ, ಈ ಒಂದು ಡ್ರಗ್ಸ್ ಮಾಫಿಯಾ ಸಾಮ್ರಾಜ್ಯ ಸೃಷ್ಟಿಯಾಗ್ತಿದ್ಯಲ್ಲ, ಆ ಒಂದು ಸಾಮ್ರಾಜ್ಯವನ್ನ ಹೊಡೆದುರುಳಿಸುವ ಕೆಲಸವನ್ನ ನಮ್ಮ ಪೊಲೀಸರು ಮಾಡ್ಲೇಬೇಕು. ಈ ರೀತಿಯ ನಿಗೂಢ ಚಟುವಟಿಕೆಗಳು ಆಗ್ತಾ ಇದ್ರು ಕೂಡ ನಿಮ್ಗೆ ಕಿಂಚಿತ್ತು ಮಾಹಿತಿ ಇಲ್ಲ ಅಂತಂದ್ರೆ ಇನ್ ಯಾವ ರೀತಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ನಮ್ಮ ಲೋಕಲ್ ಇಂಟೆಲಿಜೆನ್ಸ್ ಇನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಲ್ಲಿ? ಎಲ್ಲರೂ ಕೂಡ ಸುಮ್ಮನಾಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಏನ್ ಬೇಕಾದ್ರೂ ಆಗ್ಲಿ, ತಿಂಗಳಿಗೆ ಹೆಂಗೋ ಸರ್ಕಾರದಿಂದ ಸಂಬಳ ಬರುತ್ತೆ, ಸಾಕಲ್ಲ, ಇನ್ನೇನ್ ಬೇಕು? ಯಾರು ಏನ್ ಬೇಕಾರಾಗ್ಲಿ, ಕ್ರೈಮ್ ರೇಟ್ ಆದ್ರೂ ಜಾಸ್ತಿ ಆಗ್ಲಿ ಅಥವಾ ಡ್ರಗ್ಸ್ ಇಂದ ಅವ್ರು ಯಾರು ಹಾಳಾಗ್ತಾರೆ? ಈಗ ಮಿಡಲ್ ಕ್ಲಾಸ್ ಮಕ್ಳು ಹಾಳಾಗ್ತಾರೆ ಬಿಡು, ನಮಗೇನಾಗಬೇಕು? ನಮ್ಮ ಮಕ್ಳು ಸೇಫ್ ಆಗಿದ್ದಾರಾ? ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ನೀವು? ದಯವಿಟ್ಟು ಎಚ್ಚೆತ್ಕೊಳ್ಳಿ. ಪ್ರತಿಯೊಬ್ಬರ ಸಂರಕ್ಷಣೆ ಮಾಡೋದು ಪೊಲೀಸರ ಕರ್ತವ್ಯ. ಯಾರಿಗೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡಬಾರ್ದು. ಜೊತೆಗೆ ಈ ಒಂದು ಅಕ್ರಮ ಚಟುವಟಿಕೆಗಳಿಂದ ಬೇರೆಯವರ ಕುಟುಂಬ ಬಲಿ ಆಗಬಾರ್ದು. ಈ ಡ್ರಗ್ಸ್ ಮಾಫಿಯಾ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿದ್ರು ಕೂಡ ನಮ್ಮ ಪೊಲೀಸರು ಕಣ್ಮುಚ್ಕೊಂಡ್ ಕೂತಿದ್ದಾರೆ. ಏನಾದ್ರೂ ಆಗ್ಲಿ ಅಂತ ಎಷ್ಟು ಕುಟುಂಬಗಳು ಈ ಒಂದು ಡ್ರಗ್ಸ್ ಮಾಫಿಯಾ ಅಥವಾ ಡ್ರಗ್ಸ್ ಜಾಲಕ್ಕೆ ಸಿಲುಕಿಕೊಂಡು ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಗೆ ಹೋಗಿರ್ತಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ಬ್ರೇಕ್ ಹಾಕೋ ಕೆಲಸ ನಮ್ಮ ಪೊಲೀಸರು ಮಾಡ್ಲೇಬೇಕು. ಇನ್ನು ಮುಂದಾದ್ರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಎಚ್ಚೆತ್ಕೊಂಡು ಈ ಒಂದು ಡ್ರಗ್ಸ್ ಮಾಫಿಯಾ ಅಥವಾ ಡ್ರಗ್ಸ್ ಸಾಮ್ರಾಜ್ಯವನ್ನ ಹೊಡೆದುರುಳಿಸಲೇಬೇಕು. ಯಾರೆಲ್ಲ ಈ ಒಂದು ಡ್ರಗ್ಸ್ ಮಾಫಿಯಾ ಮಾಡ್ತಾ ಇದ್ದಾರೆ ಅಥವಾ ಈ ಒಂದು ಡ್ರಗ್ಸ್ ಜಾಲವನ್ನ ಹೆಣಿತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು. ಜೊತೆಗೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರನ್ನ ಅರೆಸ್ಟ್ ಮಾಡಬೇಕು. ಈ ಒಂದು ಡ್ರಗ್ಸ್ ಮಾಫಿಯಾದಲ್ಲಿ ಇರೋರ್ನ ಅದನ್ನ ಹೊರತುಪಡಿಸ್ಬಿಟ್ಟು ಏನ್ ಬೇಕಾದ್ರೂ ಆಗ್ಲಿ, ನಮಗೇನಾಗಬೇಕು, ನಿಮ್ಮ ಮೂಗಿನ ಅಡೆನೆ ಆಗ್ತಾ ಇದೆ ಇಷ್ಟೆಲ್ಲ ಆದ್ರೂ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ ಕೆಲಸನ? ಕೆಲವೊಂದು ಪದಗಳನ್ನ ನಾವು ಬಳಕೆ ಮಾಡಬಾರ್ದು. ಆದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಎಷ್ಟು ಕುಟುಂಬಗಳು ಹಾಳಾಗುತ್ತೆ ಒಂದು ಡ್ರಗ್ಸ್ ಮಾಫಿಯಾಗೆ ಸಿಲುಕಿಕೊಂಡ್ರೆ. ಅದೆಲ್ಲವನ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಯುವ ಜನತೆ ಹಾಳಾಗ್ತಾರೆ. ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮ್ಮ ದೇಶವನ್ನ ಉದ್ಧಾರ ಮಾಡಬೇಕು ಅಂತಂದ್ರೆ ನಮ್ಮ ಪ್ರಜೆಗಳು ಸರಿಯಾಗಿರ್ಬೇಕು. ಅಂತಹ ಪ್ರಜೆಗಳು ಈ ಒಂದು ಡ್ರಗ್ಸ್ ಮಾಫಿಯಾಗೆ ಸಿಲುಕಿದ್ರೆ ಏನಾಗಬೇಕು? ಪೊಲೀಸರು ಒಟ್ಟಿನಲ್ಲಿ ಈಗ್ಲಾದ್ರೆ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ನಿಮ್ಮ ಜವಾಬ್ದಾರಿಯನ್ನ ನೀವು ಮರ್ತಿದ್ದೀರಾ. ಅದನ್ನ ನಾವು ನೆನಪು ಮಾಡ್ತಾ ಇದ್ದೀವಿ. ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಕರ್ತವ್ಯ ಏನು ಅಂತ ಈಗ್ಲಾದ್ರೆ ಎಚ್ಚೆತ್ಕೊಳ್ಳಿ. ಮೈಸೂರು ಸಾಂಸ್ಕೃತಿಕ ನಗರಿಯನ್ನು ಆ ಒಂದು ಮುದ್ದಾದಂತ ಹೆಸರು ಹಂಗೆ ಉಳಿಲಿ. ಅದನ್ನ ಬಿಟ್ಟುಬಿಟ್ಟು ಈ ಒಂದು ಡ್ರಗ್ಸ್ ಮಾಫಿಯಾ ಸಾಮ್ರಾಜ್ಯ ಎಲ್ಲಿದೆ ಅಂತಂದ್ರೆ ಮೈಸೂರು ಅಂತ ಹೇಳೋ ರೀತಿಯಲ್ಲಿ ನೀವು ಮೈಸೂರನ್ನ ಪರಿವರ್ತನೆ ಮಾಡಬೇಡಿ. ತಿಂಗಳ ಹಿಂದಷ್ಟೇ ಎನ್ಐಎ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ರು. ಎನ್ಐಎ ದಾಳಿ ನಡೆಸಿ ಡ್ರಗ್ಸ್ ತಯಾರಿಕಾ ಘಟಕವನ್ನ ಪತ್ತೆ ಹಚ್ಚಿತ್ತು. ಆದ್ರೆ ಮೈಸೂರು ಪೊಲೀಸರ ಕಣ್ಣಿಗೆ ಮಾತ್ರ ಈ ಒಂದು ಮಾದಕ ಜಾಲ ಕಾಣಿಸ್ತಾನೆ ಇಲ್ಲ. ತಿಂಗಳಷ್ಟೇ ಈಗ ಎನ್ಐಎ ಅವರು ರೇಡ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಿಮ್ಗೆ ಗೊತ್ತಾಗ್ಲಿಲ್ವಾ? ಎನ್ಐಎ ಅವರು ಬಂದು ದಾಳಿ ಮಾಡ್ತಾ ಇದ್ದಾರೆ, ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಅನಿಸ್ಲಿಲ್ವಾ? ಎಷ್ಟು ಕೇರ್ಲೆಸ್ ಮಾಡ್ತಾ ಇದ್ದೀರಾ ಪೊಲೀಸರು ಅಂತಂದ್ರೆ ನೀವು ಮಾಡೋ ಕೇರ್ಲೆಸ್ ಇಂದ ಜನಸಾಮಾನ್ಯರು ಪರದಾಡ್ಬೇಕು. ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಜನಸಾಮಾನ್ಯರಿಗೋಸ್ಕರ ನೀವಿರೋದು ಅಧಿಕಾರದಲ್ಲಿ, ನಿಮಗೋಸ್ಕರ ಜನಸಾಮಾನ್ಯರಲ್ಲ. ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಜನಸಾಮಾನ್ಯರನ್ನ ಹೆಂಗ್ ನಾವು ಸಂರಕ್ಷಣೆ ಮಾಡಬೇಕು. ಇಂತಹ ಕೆಟ್ಟ ಚಟಗಳಿಗೆ ಯುವ ಜನತೆ ಬಲಿಯಾಗ್ತಾ ಇದೆ. ಹಾಗಾಗಿ ಮೊದಲು ಈ ಒಂದು ಡ್ರಗ್ಸ್ ಮಾಫಿಯಾ, ಡ್ರಗ್ಸ್ ಜಾಲ ಇದೆಲ್ಲವನ್ನು ಕೂಡ ಬ್ರೇಕ್ ಹಾಕೋ ಕೆಲಸ ನಮ್ಮ ಪೊಲೀಸ್ ಇಲಾಖೆಯವರು ಮಾಡ್ಲೇಬೇಕು. ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಮಗೇನು ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ರು, ಏನ್ ಡ್ರಗ್ಸ್ ಸೀಸ್ ಮಾಡ್ಕೊಂಡು ಹೋದ್ರ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ನಮ್ಗೇನಾಗಬೇಕು, ನಾವು ಆರಾಮಾಗಿದ್ರೆ ಸಾಕು, ಆ ಮನಸ್ಥಿತಿ ಬಿಟ್ಬಿಡಿ. ಆ ಮನಸ್ಥಿತಿಯಲ್ಲಿ ದಯವಿಟ್ಟು ಕೆಲಸ ಮಾಡೋದಿಕ್ ಹೋಗ್ಬೇಡಿ. ನಿಮ್ಮ ಒಂದು ಜಿಲ್ಲೆಯಲ್ಲಿ
ಏನಾಗ್ತಾ ಇದೆ, ಆ ಒಂದು ಜಿಲ್ಲೆಯಲ್ಲಿ ಯಾರಿಗೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಈ ಒಂದು ಡ್ರಗ್ಸ್ ಜಾಲ ಯಾವ ರೀತಿ ವ್ಯಾಪಿಸ್ತಾ ಇದೆ. ಈಗ ನೀವೇನಾದ್ರೂ ಮೈ ಮರೆತು ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡದೆ ಮೈ ಮರೆತು ಕುಳಿತ್ರೆ ಮುಂದೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆಯನ್ನ ನೀವೇ ಫೇಸ್ ಮಾಡ್ಬೇಕಾಗತ್ತೆ, ಆ ಸಮಸ್ಯೆಗೆ ನೀವೇ ತಲೆದಂಡ ಕೊಡ್ಬೇಕಾಗತ್ತೆ. ಹಾಗಾಗಿ ಈಗಲೇ ಎಚ್ಚೆತ್ಕೊಂಡು ನಿಮ್ಮ ಕೆಲಸವನ್ನ ನೀವು ಮಾಡಿ, ಬೇರೆ ಏನೋ ಕೆಲಸ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಮೊದಲು ನಿಮ್ಮ ಕೆಲಸ ನೀವು ಮಾಡಿ. ಇಷ್ಟರ ಮಟ್ಟಿಗೆ ನಿಗೂಢ ಚಟುವಟಿಕೆಗಳಾಗ್ತಾ ಇದೆ, ಇದು ನಿಮಗೆ ಮಾಹಿತಿನೇ ಇಲ್ಲ ಅಂತಂದ್ರೆ ಹೆಂಗೆ ಸಾಧ್ಯ ಇದೆಲ್ಲ? ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ವೆರಿ ಗುಡ್ ಮಾರ್ನಿಂಗ್. ನಿಜಕ್ಕೂ ಕೂಡ ಬಹಳ ಬೇಜಾರಾಗುತ್ತೆ. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಸರನ್ನ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ಈ ಪೊಲೀಸರು ಅಂತ. ಇನ್ನು ನಿದ್ದೆ ಮಾಡ್ತಾ ಇದ್ದಾರಾ, ಎಚ್ಚೆತ್ಕೊಂಡಿಲ್ವಾ ಅಂತ ಇಷ್ಟೆಲ್ಲ ಒಂದು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಜಾಣ ಕುರುಡರಾಗ್ಬಿಟ್ಟಿದ್ದಾರಾ? ಹೌದು ಸಾಹಿತ್ಯ, ಏನು ಸಾಂಸ್ಕೃತಿಕ ನಗರಿ ಮೈಸೂರು ಏನು ಡ್ರಗ್ಸ್ ಫ್ಯಾಕ್ಟರಿಯಾಗಿ ಕನ್ವರ್ಟ್ ಆಗ್ತಾ ಇರತಕ್ಕಂಥದ್ದು. ಕಳೆದ ವರ್ಷ ಸುಮಾರು ಒಂದೇ ಸ್ಥಳದಲ್ಲಿ 400 ಕೋಟಿಗೂ ಹೆಚ್ಚು ಮೌಲ್ಯದ ಒಂದು ಡ್ರಗ್ಸ್ ಫ್ಯಾಕ್ಟರಿ ಕೂಡ ಮೈಸೂರಿನಲ್ಲಿ ಪತ್ತೆಯಾಗಿತ್ತು. ಅದು ಕೂಡ ಮುಂಬೈನ ಪೊಲೀಸರು ಅಲ್ಲಿಯ ಕೆಲವರ ಬಂಧಿಸಿದಂತ ವ್ಯಕ್ತಿಗಳು ಇರುವಂತ ಮಾಹಿತಿ ಆಧಾರದ ಮೇಲೆ ಮೈಸೂರಿಗೆ ಬಂದು ಅವರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಮಟ್ಟದ ಡ್ರಗ್ಸ್ ಫ್ಯಾಕ್ಟರಿ ಮೈಸೂರು ನಗರದ ಹೊರವಲಯದಲ್ಲಿ ಪತ್ತೆಯಾಗಿತ್ತು. ಆದ್ರೆ ಅದಾದ ನಂತರ ಆ ಡ್ರಗ್ಸ್ ಫ್ಯಾಕ್ಟರಿಗಳ ಅನೇಕ ಕಡೆ ಪೊಲೀಸ್ನವರು ಕಾರ್ಯಾಚರಣೆಯನ್ನ ಮಾಡಿ ಎಲ್ಲೆಲ್ಲಿ ಈ ತರದ ಫ್ಯಾಕ್ಟರಿಗಳಿದಾವೆ ಎಲ್ಲವನ್ನು ಕೂಡ ಏನು ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಮೈಸೂರು ನಗರದಲ್ಲಿ ಇದ್ದಂತ ಡ್ರಗ್ಸ್ ಫ್ಯಾಕ್ಟರಿಯ ಒಂದು ಕಾರ್ಯಾಚರಣೆ, ಆ ಒಂದು ಜಾಲ ಗ್ರಾಮಾಂತರ ಪ್ರದೇಶಕ್ಕೂ ಕೂಡ ವಿಸ್ತರಣೆಯಾಗಿದೆ. ಗ್ರಾಮಾಂತರ ಪ್ರದೇಶ ಅಂದ್ರೆ ಮೈಸೂರಿನ ಹುಣಸೂರು ತಾಲೂಕಿನ ಏನು ದಾಸನಪುರ ಮತ್ತೆ ರತ್ನಾಪುರಿ ಆ ರಸ್ತೆನಲ್ಲಿರ್ತಕ್ಕಂಥ ಒಂದು ತೋಟದ ಮನೆಯಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಂತೇಳಿ, ಆ ಡ್ರಗ್ಸ್ ಗಳಲ್ಲಿ ಹಲವಾರು ರೀತಿಯ ಡ್ರಗ್ಸ್ ಗಳು ಬರ್ತವೆ. ಅದರಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಂತೇಳಿ ಸುಮಾರು 48 kg ಸಿಂಥೆಟಿಕ್ ಡ್ರಗ್ಸ್ ಅನ್ನ ನಿನ್ನೆ ಪೊಲೀಸ್ನವರು, ಅದು ಕೂಡ ಇದು ಕೂಡ ಮೈಸೂರು ಪೊಲೀಸ್ನವರು ಕಾರ್ಯಾಚರಣೆ ಮಾಡಿದ್ದಲ್ಲ, ಅದು ಕೂಡ ದಿಲ್ಲಿ ಪೊಲೀಸ್ನವರು ಮೈಸೂರಿಗೆ ಬಂದು ಇದನ್ನ ಕಾರ್ಯಾಚರಣೆ ಮೈಸೂರು ಜಿಲ್ಲೆ ಅಂದ್ರೆ ಅಲ್ಲಿಯ ಸುಳಿವು ಸಿಕ್ಕಿ ಕೊನೆಗೆ ಮೈಸೂರು ಜಿಲ್ಲಾ ಪೊಲೀಸ್ನವರು ಕಾರ್ಯಾಚರಣೆಯನ್ನ ಮಾಡಿ ಅಷ್ಟನ್ನು ವಶಪಡಿಸಿಕೊಂಡಿದ್ದಾರೆ. ಅಲ್ಲಿ ಏನು ಆ ಒಂದು ತೋಟದ ಮನೆಯ ಮಾಲೀಕ ಮತ್ತೆ ಫ್ಯಾಕ್ಟರಿ ನಡೆಸಿದಂತ 2 ಆರೋಪಿಗಳನ್ನ ಕೂಡ ವಶಕ್ಕೆ ಪಡ್ಕೊಂಡು ಅದನ್ನ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅದನ್ನ ಮಲ್ಲಿಕಾರ್ಜುನ ಬಾಲದಂಡಿ ಮೈಸೂರು SP ಅವರು ನಿನ್ನೆ ಕೂಡ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ಇಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇರತಕ್ಕಂಥದ್ದು ಏನಂತಂದ್ರೆ, ಈ ರೀತಿಯ ಡ್ರಗ್ಸ್ ಮಾಫಿಯಾ ಏನಿದೆ ಇದು ಮೈಸೂರಿನ ಭಾಗದಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನುವಂತ ವಿಚಾರ. ಯಾಕಂದ್ರೆ ಮೈಸೂರಿನಲ್ಲಿ ಇಷ್ಟು ಸುರಕ್ಷಿತವಾಗಿ ಇವರು ಎಲ್ಲ ದೇಶಾದ್ಯಂತ ಏನು ದೊಡ್ಡ ಜಾಲವಾಗಿ ಬೆಳೆಸ್ತಾ ಇರ್ತಕ್ಕಂಥ ಈ ಒಂದು ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಪೊಲೀಸ್ನವ್ರ ಕೈಯಲ್ಲಿ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಹಾಗಾಗಿ ವಿಶೇಷವಾಗಿ ಮೈಸೂರು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ರೀತಿಯ ಒಂದೊಂದು ಅನಾಹುತ ಸೃಷ್ಟಿ ಆಗ್ತಾ ಇದೆ ಅಂತಂದ್ರೆ ಪೊಲೀಸ್ನವರು ಇನ್ನಷ್ಟು ಜಾಗ್ರತೆಯನ್ನು ವಹಿಸಬೇಕಾಗಿತ್ತು, ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಆದ್ರೆ ಪದೇ ಆ ಡ್ರಗ್ಸ್ ಫ್ಯಾಕ್ಟರಿ ಮೈಸೂರಿನಲ್ಲಿ ಪತ್ತೆ ಆಗ್ತಾ ಇರತಕ್ಕಂಥದ್ದೇ ಒಂದು ದೊಡ್ಡ ತಲೆನೋವಾಗಿರ್ತಕ್ಕಂಥ ಸಂಗತಿ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕೇವಲ ಜಿಲ್ಲಾ ಪೊಲೀಸರು ಗಸ್ತು ತಿರುಗಿದ್ರೆ ಸಾಲೋದಿಲ್ಲ. ಸುತ್ತಮುತ್ತ ಏನಾಗ್ತಾ ಇದೆ, ಪೊಲೀಸರ ಕೆಲಸನೇ ಅದು. ಸುತ್ತಮುತ್ತ ಜನರಿಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಏನಾದ್ರೂ ಈ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆಯಾ, ಅದೆಲ್ಲಕ್ಕೂ ಕೂಡ ಯಾವ ರೀತಿ ಬ್ರೇಕ್ ಹಾಕಬೇಕು ಅಂತ ಪೊಲೀಸರು ಯೋಚನೆ ಮಾಡಬೇಕು. ಆದ್ರೆ ಅದನ್ನ ಹೊರತುಪಡಿಸಿ ಕೇವಲ ನಿದ್ದೆ ಮಾಡೋದಲ್ಲ ಪೊಲೀಸರ ಕೆಲಸ. ಅಂದ್ರೆ ನೀವು ನಿದ್ದೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇಲ್ಲ, ನಿಮ್ಮ ಏನ್ ಕರ್ತವ್ಯ ಅಥವಾ ಜವಾಬ್ದಾರಿಯನ್ನ ಮರ್ತಿದ್ದೀರಾ ಅಂತ ಹೇಳ್ತಾ ಇದ್ದೀವಿ. ಈಗ ಕರ್ತವ್ಯ ಮತ್ತೆ ಜವಾಬ್ದಾರಿಯನ್ನ ಮರೆತ್ರೆ ಇನ್ನೇನ್ ಹೇಳ್ತಾರೆ? ಗಾಢ ನಿದ್ದೆಯಲ್ಲಿದ್ದೀರಾ ಅಂತಾನೆ ಹೇಳೋದು. ದಯವಿಟ್ಟು ನಿಮ್ಮ ಗಾಢ ನಿದ್ದೆಯನ್ನ ಬಿಟ್ಟು ಜನರ ಸೇವೆ ಮಾಡಿ. ಜನರಿಗೆ ಎಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಅದನ್ನ ಮೊದಲು ಗಮನ ಇಟ್ಟು ನೋಡಿ. ತಿಂಗಳ ಹಿಂದಷ್ಟೇ NIA ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಒಂದು ವಿಚಾರ ಕೂಡ ನಿಮಗೆ ಗೊತ್ತಿದೆ. NIA ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಆ ಒಂದು ಡ್ರಗ್ಸ್ ತಯಾರಿಕಾ ಘಟಕವನ್ನ ಪತ್ತೆ ಹಚ್ಚಿದ್ದಾರೆ. ಅದನ್ನ ಅಲ್ಲಿ ಏನ್ ಡ್ರಗ್ಸ್ ಗಳಿದ್ದಾವೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ಆದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ಮಾತ್ರ ಏನಾದ್ರೂ ಆಗ್ಲಿ ನಮಗೇನಾಗಬೇಕು, ಸಾಂಸ್ಕೃತಿಕ ನಗರಿಯ ಸಂಸ್ಕೃತಿ ಆದ್ರೂ ಹಾಳಾಗ್ಲಿ, ಇದರಿಂದ ನಮಗೇನ್ ಲಾಸ್ ಇಲ್ವಲ್ಲ, ನಮ್ಮ ಕೆಲಸ ನಮ್ಮ ಪಾಡಿಗೆ ನಮ್ ಕೆಲಸ ಮಾಡ್ತಾ ಇದ್ದೀವಿ, ಜೊತೆಗೆ ಸಂಬಳ ಬರ್ತಾ ಇದೆ, ಇನ್ನೇನಾಗಬೇಕು ಅಂತ ದಯವಿಟ್ಟು ಆ ಒಂದು ಬೇಜವಾಬ್ದಾರಿತನ ಯಾವ ಪೊಲೀಸರಿಗೂ ಕೂಡ ಬೇಡ. ಇನ್ನು ಲೋಕಲ್ ಇಂಟೆಲಿಜೆನ್ಸ್ ಈಗ ಸಂಪೂರ್ಣ ಫೇಲ್ ಆಗಿದೆ ಅಂತ ಹೇಳಬಹುದು. ಯಾಕೆಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಲೋಕಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಆದ್ರೆ ಆ ಒಂದು ಲೋಕಲ್ ಇಂಟೆಲಿಜೆನ್ಸ್ ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.